ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಾವಣ್ಯ ಕ್ಲಾಸಸ್. ನಾವಿವತ್ತು ಕನ್ನಡ SCP ಸಿಲೆಬಸ್ಸಿನ ಸಾಲ್ವ್ಡ್ ಮಾಡಲ್ ಕ್ವಶನ್ ಪೇಪರ್ನ ನೋಡೋಣ. ಅದಕ್ಕಿಂತ ಮುಂಚೆ ಕನ್ನಡ ಫಸ್ಟ್ ಸೆಮ್ಮಿನ ಕ್ವಶನ್ ಪೇಪರ್ ಪ್ಯಾಟರ್ನು, ಇಂಪಾರ್ಟೆಂಟ್ ಕ್ವಶನ್ಸು ಎಲ್ಲ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ನೀವು ಹೋಗ್ಬಿಟ್ಟು ನಮ್ಮ ಚಾನಲಲ್ಲಿ ವಿಸಿಟ್ ಮಾಡಿ. ಇವತ್ತು ಮಾಡಲ್ ಕ್ವಶನ್ ಪೇಪರ್ನ ನೋಡೋಣ ವಿತ್ ಆನ್ಸರ್ಸ್. ಇದು 2022 ಕ್ವಶನ್ ಪೇಪರು. ಇಲ್ಲಿ ಫಸ್ಟ್ ಮೇನಲ್ಲಿ 4 ಕ್ವಶನ್ಸ್ ಕೇಳಿದ್ದಾನೆ, ಬಟ್ ನಿಮ್ಗೆ ಹಂಗಿರಲ್ಲ. 7 ಕ್ವಶನ್ಸಲ್ಲಿ ಯಾವುದಾದ್ರು 5 ಕ್ವಶನ್ಸ್ ಅಟೆಂಡ್ ಮಾಡಬೇಕಾಗುತ್ತೆ. ಕ್ವಶನ್ಸ್ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಇದು 5 ಮಾರ್ಕ್ಸಿಗೆ ನಿಮಗೆ. ನಾನು ನಿಮ್ಗೆ ಮುಂಚೆನೇ ಹೇಳಿದೆ, ಜಸ್ಟ್ ಒಂದು 2.5 ಪೇಜಸ್ ಫಿಲ್ ಮಾಡಿದ್ರೆ ಸಾಕು. ಫುಲ್ಲು ಸ್ಟಾರ್ಟಿಂಗಲ್ಲೇ ಫುಲ್ಲು ಇನ್ ಡೀಟೇಲ್ ಆಗಿ ಹೋಗೋದು, ಇಲ್ಲ ಮಧ್ಯದಲ್ಲಿ ಇನ್ ಡೀಟೇಲ್ ಆಗಿ ಹೋಗೋದು, ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಜಸ್ಟ್ ಮೇನ್ ಕಾನ್ಸೆಪ್ಟ್ ಏನಿರುತ್ತೆ, ಮೇನ್ ಆಗಿರೋದನ್ನ 5 ಮಾರ್ಕ್ಸಲ್ಲಿ ಅಟೆಂಡ್ ಮಾಡಿ, ಓಕೆನಾ? ನೆಕ್ಸ್ಟ್ ಕ್ವಶನ್ಸ್ ನೋಡಿ. ಇಲ್ಲಿ 6 ಕ್ವಶನ್ಸ್ ಕೊಟ್ಟಿದ್ದಾರೆ, ಬಟ್ ನಿಮಗೆ 8 ಮಾರ್ಕ್ಸ್ ಅಲ್ವಾ, ಸೊ 7 ಕ್ವಶನ್ಸ್ ಕೊಟ್ಟು ಅದರಲ್ಲಿ 5 ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಮೇಲೆ 10 ಮಾರ್ಕ್ಸ್ ಇರುತ್ತೆ. ಇಲ್ಲಿ 2 ಕ್ವಶನ್ಸ್ ಅಟೆಂಡ್ ಮಾಡಬೇಕು, ಬಟ್ 3 ಕ್ವಶನ್ಸ್ ಅಟೆಂಡ್ ಮಾಡಬೇಕು ಈ ಸತಿ. ಇದಕ್ಕೆ ಒಂದು 4 ಪೇಜಸ್ ಅದು ಬರಬೇಕಾಗುತ್ತೆ ನೀವು. ಇದು ಕಂಟಿನ್ಯೂಯೇಷನು ಪ್ರಿವಿಯಸ್ ಕ್ವಶನ್ದು. ನೆಕ್ಸ್ಟ್ ಥರ್ಡ್ ಮೇನ್ ನೋಡಿ, ನಾನು ನಿಮ್ಗೆ ಹೇಳಿದ್ನಲ್ಲ, ಒಂದು ಸ್ಟೋರಿ ಥರ ಕೊಟ್ಟಿರ್ತಾನೆ. ಆ ಸ್ಟೋರಿನ ಓದ್ಬಿಟ್ಟು ನಿಮಗೆ ಏನು ಅನಿಸುತ್ತೋ ಅದನ್ನು ಬರೀಬೇಕು ಅಂತ. ನೋಡಿ, ಫಾರ್ ಎಕ್ಸಾಂಪಲ್ ಇದೊಂದು ಸ್ಟೋರಿ, ಇದೊಂದು ಕತೆ. ಇದು ನಿಮಗೆ 3 ಮಾರ್ಕ್ಸ್ ಅಂತಿದೆಯಲ್ಲ, ಇವಾಗ 5 ಮಾರ್ಕ್ಸ್ಗೆ ಕೇಳ್ತಾನೆ ಈ ಥರ ಕ್ವಶನ್ಸ್ನ. ಲೈಕ್ ಇದನ್ನು ಓದ್ಬಿಟ್ಟು ನೀವು ಈ ಥರ ಶೀರ್ಷಿಕೆನ ಬರೀಬೇಕಾಗುತ್ತೆ, ಓಕೆನಾ? ಆಮೇಲೆ ನೋಡಿ, ಇದನ್ನೆಲ್ಲ ನೀವೇ ಬರೀಬೇಕಾಗತ್ತೆ. ಒಂದು 1/2 ಪೇಜಷ್ಟು ಬರೀಬೇಕಾಗುತ್ತೆ. ಆಮೇಲೆ ಶೀರ್ಷಿಕೆ ಬರೀಬೇಕಾಗುತ್ತೆ. ನೆಕ್ಸ್ಟು ಇಲ್ಲಿ ನೋಡಿ, 4th ಮೇನ್ ಇದೆ ಅಲ್ವಾ, ಇದು ಏನಂದರೆ ಯಾವುದಾದ್ರು 2 ಪ್ರಶ್ನೆನ ರೂಪಿಸಿ. ಇದೊಂದು ಸ್ಟೋರಿ ಇರುತ್ತಲ್ಲ, ಈ ಕತೆ ಬಗ್ಗೆ ನೀವೇನಾದರೂ ಒಂದು 2 ಕ್ವಶನ್ಸ್ನ ಏನಾದರೂ ಇರಲಿ, ನೀವೇ ಕ್ವಶನ್ಸ್ನ ರೈಸ್ ಮಾಡಬೇಕು, ಓಕೆನಾ? ನಿಮ್ಮ ಫ್ರೆಂಡ್ ಏನೋ ಒಂದು ಲೈಕ್ ಪಕ್ಕದಲ್ಲಿ ಕೂತವನು ಏನೋ ಒಂದು ಕ್ವಶನ್ ರೈಸ್ ಮಾಡ್ದ, ನಾನು ಅದೇ ಮಾಡಬೇಕು, ಆ ಥರ ಅಲ್ಲ. ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ, ಆ ಕತೆ ಓದಿ ನಿಮಗೇನು ಯಾವ ಥರ ಕ್ವಶನ್ನ ರೈಸ್ ಮಾಡಬೇಕನ್ಸುತ್ತೋ ಆ ಥರ ಕ್ವಶನ್ಸ್ನ ಮಾಡಬೇಕಾಗುತ್ತೆ, ಓಕೆನಾ? ನೆಕ್ಸ್ಟ್ ನೋಡಿ, ಇವುಗಳಲ್ಲಿ 2 ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ. ಪ್ರತಿಮೆ. ನಮ್ಮ ಮನೆಯ ಎದುರು ವಿವೇಕಾನಂದರ ಪ್ರತಿಮೆಗೆ ಪ್ರತಿನಿತ್ಯ ಪುಷ್ಪಾರ್ಚನೆ ಮಾಡುತ್ತೇನೆ. ಅರ್ಥ ಆಯ್ತಲ್ವ? ಈ ಥರ ಒಂದು ವರ್ಡ್ ಕೊಟ್ಟಿರ್ತಾನೆ, ಅದಕ್ಕೆ ನೀವು ಸೆಂಟೆನ್ಸ್ನ ಫಾರ್ಮ್ ಮಾಡಬೇಕಾಗುತ್ತೆ, ಆಯಿತಾ? ಇಲ್ಲಿ ನೋಡಿ, ಜನಸಂಖ್ಯೆ ಇರ್ಬೋದು, ಭರವಸೆ ಇರ್ಬೋದು. ನಾವು ನಮ್ಮ ಪೋಷಕರಿಗೆ ಭರವಸೆಯನ್ನು ನೀಡುತ್ತೇವೆ. ಇಲ್ಲ, ಜನಸಂಖ್ಯೆ, ನಮ್ಮ ದೇಶದಲ್ಲಿ ಇತ್ತೀಚೆಗೆ ಜನಸಂಖ್ಯೆ ಕಡಿಮೆಯಾಗಿದೆ, ಓಕೆನಾ? ಈ ಥರ ಒಂದು ವರ್ಡ್ ಕೊಟ್ಟಿರ್ತಾನೆ, ಅದರಲ್ಲಿ ನೀವು ಸೆಂಟೆನ್ಸ್ನ ಫಾರ್ಮ್ ಮಾಡಬೇಕಾಗುತ್ತೆ. ಇದು ನೆಕ್ಸ್ಟ್ ಏನಿದೆ, ಲೆಟರ್ ರೈಟಿಂಗು. ಕ್ರೀಡೆಯಲ್ಲಿ ಭಾಗವಹಿಸಲು ಅನುಮತಿ ಕೋರಿ ನಿಮ್ಮ ಪ್ರಾಂಶುಪಾಲಕರಿಗೊಂದು ಪತ್ರ ಬರೆಯಿರಿ. ಇಲ್ಲಿ ನೋಡಿ, ಲೆಟರ್ ರೈಟಿಂಗು. ಇದೇನು ಗೊತ್ತಾ, ನೀವು 60 ಮಾರ್ಕ್ಸ್ 80 ಮಾರ್ಕ್ಸ್ ಅಂತ ಡಿಫ್ರೆನ್ಸ್ ಮಾಡ್ಕೋಬೇಡಿ. ಇವಾಗ 60 ಮಾರ್ಕ್ಸಲ್ಲಿದ್ದಾಗ ಇದೇ ಲೆಟರ್ ರೈಟಿಂಗ್ಗೆ 3 ಮಾರ್ಕ್ಸ್ ಕೊಡ್ತಾ ಇದ್ದು, ನಿಮಗೆ 5 ಮಾರ್ಕ್ಸ್ ಕೊಡ್ತಾರೆ, ಅಷ್ಟೇ ಡಿಫ್ರೆನ್ಸ್, ಓಕೆನಾ? ಅವು ಎಷ್ಟು ಬರೀತಿದ್ದೋ ನೀವು ಅಷ್ಟೇ ಬರೀಬೇಕು, ಇಷ್ಟೇ ಮಾರ್ಕ್ಸ್ ಕೊಡೋದು ಡಿಫ್ರೆನ್ಸು. ಲೆಟರ್ ರೈಟಿಂಗ್ನು ಪ್ರಿವಿಯಸ್ ವಿಡಿಯೋ ಅಪ್ಲೋಡ್ ಮಾಡಿ. ಇವುಗಳ 4 ಪದಗಳಿಗೆ ಅರ್ಥ, ಓಕೆನಾ? ಯಾವುದಾದ್ರು ಒಂದು 4 ಪದ ಕೊಟ್ಟಿರ್ತಾನೆ, ಅದರಲ್ಲಿ ಯಾವುದಾದ್ರು 4ಕ್ಕೆ ನೀವು ಅಟೆಂಡ್ ಮಾಡಬೇಕಾಗುತ್ತೆ, ಓಕೆನಾ? ನೆಕ್ಸ್ಟ್ ಲಾಸ್ಟ್ ಮೇನ್ ಬಂದು ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನು. ಈ ಕ್ವಶನ್ಸನ್ನು ನಿಮ್ಮ ಸಬ್ಜೆಕ್ಟು ಲೈಕ್ ಏನು ಘಟಕ ಇದೆ ಅಲ್ವಾ, 4 ಘಟಕಗಳಿದೆ ಅಲ್ವಾ, ಆ 4 ಘಟಕಗಳ ರಿಲೇಟೆಡೇ ಕ್ವಶನ್ಸ್ ಕೇಳೋದು, ಓಕೆನಾ? ಇದನ್ನು ನಾನು ಆಲ್ರೆಡಿ ಪ್ರೀವಿಯಸ್ ವೀಡಿಯೋಲಿ ಅಪ್ಲೋಡ್ ಮಾಡಿದ್ದೀನಿ. ನಾನು ಏನು ಅಪ್ಲೋಡ್ ಮಾಡಿದ್ದೀನೋ ಅಷ್ಟರಲ್ಲೇ ಕ್ವಶನ್ಸ್ ಕೇಳ್ತಾರೆ, ಅದು ಬಿಟ್ಟು ಎಕ್ಸ್ಟ್ರಾ ಏನು ಕ್ವಶನ್ಸು ಕೇಳೋದಿಲ್ಲ. ಲೈಕ್ ನೀವು ಇನ್ನೂ ವೀಡಿಯೋ ನೋಡಿಲ್ಲ ಅಂದರೆ ಆ ವೀಡಿಯೋನ ನೋಡ್ಕೊಬನ್ನಿ, ಅಷ್ಟು ಕ್ವಶನ್ಸ್ ನೋಡಿಕೊಂಡ್ರೆ ಸಾಕು ನೀವು. ಆ್ಯಂಡ್ ಶಾರ್ಟ್ ಸಮ್ಮರಿ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಲೈಕ್ ಅದಷ್ಟು ಓದ್ಕೊಂಡ್ರೆ ಸಾಕು, ಒಂದು ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಇವಾಗ ಇಷ್ಟು ಇದು 2022 ಮಾಡಲ್ ಕ್ವಶನ್ ಪೇಪರು. ಇವಾಗ ನೆಕ್ಸ್ಟ್ ಪೇಪರ್ ನೋಡೋಣ.
ಇದು 2023 ಮಾಡಲ್ ಕ್ವಶನ್ ಪೇಪರು. ಇಲ್ಲಿ ನೋಡಿ, ಏನೋ ಈಗ ಒಂದು ಚಾಪ್ಟರ್ ಅಂತ ಅಂದ್ಕೊಳ್ಳೋಣ, ಈಗ ಕಾಣಿಕೆನೇ ಇರ್ಬೋದು, ಏನೋ ಒಂದು ಕ್ವಶನ್ ಕೇಳಿದ್ದು ಅಂತ ಅಂದ್ಕೊಳ್ಳಿ. ನಿಮಗೆ ಗೊತ್ತಿಲ್ಲ ಅಂತ ಬಿಡೋಕ್ಕೆ ಹೋಗ್ಬೇಡಿ. ಫಸ್ಟಿಂದ ಲಾಸ್ಟ್ ಗಂಟ ನೀವೇನು ಓದಿದ್ದು ಅದನ್ನೇ ಬರೆದ್ಬಿಟ್ಟು ಬನ್ನಿ. ಅಕಸ್ಮಾತು ಅವ್ರು ಏನೋ ಚಿಕ್ಕ ಆನ್ಸರ್ ಕೇಳಿರ್ತಾರೆ ಅಂದ್ಕೊಳ್ಳಿ, ನೀವು ಸ್ವಲ್ಪ ಜಾಸ್ತಿನೇ ಓದ್ಬಿಟ್ಟಿರ್ತೀರ. ಓದಿದ್ದನ್ನ ಯಾಕೆ ವೇಸ್ಟ್ ಮಾಡ್ತೀರ? ನೀವು ಎಷ್ಟು ಓದಿದ್ದೋ ಅಷ್ಟನ್ನು ಬರೆದ್ಬಿಟ್ಟು ಬನ್ನಿ. ಓಕೆನಾ? ನಾನು ಮತ್ತು ಯಾವ್ಯಾವ ಚಾಪ್ಟರ್ ಓದಬೇಕಂತ ನಾನು ಪ್ರಿವಿಯಸ್ ವೀಡಿಯೋನಲ್ಲೇ ಹೇಳಿದ್ದೀನಿ. ಅಷ್ಟನ್ನು ನೋಡಿಕೊಂಡ್ರೆ ಸಾಕು. ನೀವು ಆರಾಮಾಗಿ ಇವಾಗ 80 ಮಾರ್ಕ್ಸ್ ಅಲ್ವಾ, 70 ಮಾರ್ಕ್ಸ್ ಇರೋನೇ ನೀವು ಸ್ಕೋರ್ ಮಾಡ್ಬೋದು. ಇವಾಗ 10 ಚಾಪ್ಟರ್ ಓದಿ ಏನು ಪ್ರಯೋಜನ ಹೇಳಿ? ಲೈಕ್ ಯಾವುದು? ನೀವು ಡೇ 1ಇಂದನೇ ಓದಬೇಕಾಗಿತ್ತು. ಇವಾಗ ಏನಿಲ್ಲ, ನೀವು ಔಟ್ ಆಫ್ ಔಟೇ ಸ್ಕೋರ್ ಮಾಡ್ಬೋದು. ಇಷ್ಟು ನೋಡಿಕೊಂಡ್ರೆ ಸಾಕು. ಅದು ಫಸ್ಟ್ ಮೆನು, ಇದು ಸೆಕೆಂಡ್ ಮೆನು. ನೋಡಿ, ಸೆಕೆಂಡ್ ಮೆನು ನಿಮಗೆ 3 ಕ್ವಶನ್ಸ್ ಕೇಳ್ತಾನೆ. ಸ್ವಲ್ಪ ಆದಷ್ಟು ಎಕ್ಸಾಮಲ್ಲೆಲ್ಲ ಬೇಗ ಅಟೆಂಡ್ ಮಾಡಿ. ಯಾಕಂದರೆ ಕನ್ನಡ ಅಲ್ವಾ, ಬರ್ದು ಕೈ ನೋವು ಬಂದುಬಿಡುತ್ತೆ ಅಂತ ಅರ್ಧ ಕಾನ್ಸೆಪ್ಟೇ ಎಗ್ಗಿಸ್ಬಿಟ್ಟಿರ್ತೀರ ನೀವು. ಇಲ್ಲಿ ನೋಡಿ, ಥರ್ಡ್ ಮೆನು ಇಲ್ಲೂ ಕೊಟ್ಟಿದ್ದಾನೆ. ಕೆಳಕಂಡ ಪಠ್ಯವನ್ನು 3ನೇ ಒಂದು ಭಾಗಕ್ಕೆ ಸಂಕ್ಷಿಪಿಸಿ ಬರೆದು ಸೂಕ್ತ ಶೀರ್ಷಿಕೆ ನೀಡಿ. ಓಕೆನಾ? ಇಲ್ಲಿ 3 ಮಾರ್ಕ್ಸ್ ಕೊಟ್ಟವನೇ, ನಿಮಗೆ 5 ಮಾರ್ಕ್ಸಿಗೆ ಇರುತ್ತೆ. ಇಲ್ಲಿ ನೋಡಿ, ಒಂದು ಸ್ಟೋರಿ ಕೊಟ್ಟಿದ್ದಾನೆ. ಆ ಸ್ಟೋರಿ ಬಗ್ಗೆ ನೀವು ಇಲ್ಲಿ ಬರೀಬೇಕು ನಿಮ್ಮ ಮಾನಸಿಕೆ. ನೆಕ್ಸ್ಟ್ ಏನು, 4th ಮೆನು, ಅದ್ರ ಮೇಲೆ 2 ಕ್ವಶನ್ನ ರೈಸ್ ಮಾಡಬೇಕು. ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್ಸ್. ನೆಕ್ಸ್ಟ್ ಬಂದುಬಿಟ್ಟು ಇವುಗಳಲ್ಲಿ 2 ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ. ಇದಿಷ್ಟಿದೆ. ಮತ್ತು ನಿಮಗೆ ನೆಕ್ಸ್ಟ್ ವೀಡಿಯೋ ಶಾರ್ಟ್ಸಲ್ಲಿ ಇದನ್ನು ಅಪ್ಲೋಡ್ ಮಾಡ್ತೀನಿ. ಈ ಪದಗಳ ಅರ್ಥ ಎಲ್ಲ ಇದೆ ಅಲ್ವಾ, ಸೊ ಅದನ್ನು ಅಪ್ಲೋಡ್ ಮಾಡ್ತೀನಿ, ನೋಡ್ಕೊಳ್ಳಿ. ನೆಕ್ಸ್ಟು 6th ಮೆನು ಬಂದು ಲೆಟರ್ ರೈಟಿಂಗ್. ಆಲ್ರೆಡಿ ಒಂದು 3-4 ಅಪ್ಲೋಡ್ ಮಾಡಿದ್ದೀನಿ ಪ್ರಿವಿಯಸ್ ವೀಡಿಯೋನಲ್ಲಿ. ಹೋಗಿ ಬೇಕಂದ್ರೆ ನೋಡೋಂಗಿದೆ ನೋಡಿ. ನೆಕ್ಸ್ಟು 7th ಮೆನು, ಇವುಗಳಲ್ಲಿ 4 ಪದಗಳಿಗೆ ಅರ್ಥ ಬರೀ. ನಾನು ನಿಮ್ಗಾಗಲೇ ಅಂದಿದ್ದೆ, ಹೊನ್ನು ಅಂದರೆ ಏನು, ಚಿನ್ನ, ಸಂಪತ್ತು, ಬಂಗಾರ, ಈ ಥರ ಅಲ್ವಾ. ಆ್ಯಂಡ್ ನಮ್ಮ ಲಾಸ್ಟ್ ಮೆನು ಬಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ನು. ಓಕೆನಾ? ಇವಾಗ ಇದಿಷ್ಟನ್ನು ನೋಡ್ಕೊಳ್ಳಿ. ಈ ಪದಗಳ ಅರ್ಥ ಬಂದ್ಬಿಟ್ಟು ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ನೀವು ಇಷ್ಟು ನೋಡಿಕೊಂಡ್ರೆ ಸಾಕು. ಗ್ರಾಮರ್ ಅಂತೂ ತುಂಬ ಈಸಿ ಇದೆ. ಲೆಟರ್ ರೈಟಿಂಗ್ ಒಂದು, ಇನ್ನೊಂದು ಸ್ಟೋರಿ ಓದ್ಬಿಟ್ಟು ಶೀರ್ಷಿಕೆ ಬರೋದು, ಇನ್ನೊಂದು ಬಂದು ನೀವು ಕ್ವಶನ್ ರೈಸ್ ಮಾಡೋದು, ಮತ್ತು ಸ್ವಂತ ವಾಕ್ಯನ ನೀವೇ ಫಾರ್ಮ್ ಮಾಡೋದು, ಸೆಂಟೆನ್ಸ್ನ ಬರೋದು. ಇದೆಲ್ಲ ತುಂಬ ಈಸಿ ಇದೆ, ಆರಾಮಾಗಿ ಪಾಸ್ ಆಗ್ಬೋದು. ಆ್ಯಂಡ್ ನಾನು ಹೇಳಿದಷ್ಟು ಚಾಪ್ಟರ್ಸ್ನ ಓದ್ಕೊಂಡ್ರೆ ಸಾಕು, ನೀವು ಮೋರ್ ದೆನ್ 70 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ವೀಡಿಯೋನಲ್ಲಿ ಪದಗಳ ಅರ್ಥನ ನಾನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್ ಗೈಸ್.